ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2026 ಮೇ ತಿಂಗಳ ಕಟಕ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುರುಸ್ಥಾನ ನಿಮ್ಮ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ಧಾರ್ಮಿಕ ಕೆಲಸದಲ್ಲಿ ಆಸಕ್ತಿಗಳು ಜಾಸ್ತಿ ಆಗುತ್ತದೆ. ಅಷ್ಟಮ ಶನಿಯ ಪ್ರಭಾವದಲ್ಲಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಇನ್ನು ಕುಜಸ್ಥಾನ ಲಾಭದಾಯಕವಾಗಿರುವುದರಿಂದ ಭೂಮಿಯ ವಿಚಾರದಲ್ಲಿ ಜಯ ಅನ್ನುವಂಥದ್ದು ಸಿಗುತ್ತದೆ. ಮತ್ತೆ ಉದ್ಯೋಗಸ್ಥರವರಿಗೆ ಈ ತಿಂಗಳು ಮಿಶ್ರ ಫಲ ದೊರೆಯುತ್ತದೆ. ಕೆಲಸದಲ್ಲಿ ವರ್ಗಾವಣೆ ಏನಾದರೂ ಪ್ರಯತ್ನ ಮಾಡ್ತಿದ್ರಂದ್ರೆ ಈ ತಿಂಗಳು ತಮಗೆ ಸಕ್ಸಸ್ ಅನ್ನುವಂಥದ್ದಾಗ್ತದೆ. ಮತ್ತೆ ಕಚೇರಿಯಲ್ಲಿ ರಾಜಕೀಯದಲ್ಲಿ ಎಚ್ಚರವಿರಲಿ. ನಿಮ್ಮ ಕೆಲಸದಲ್ಲಿ ಮಾತ್ರ ಗಮನ ನೀಡಿ. ಕಲೆ ಮತ್ತು ಸಾಹಿತ್ಯದಲ್ಲಿ ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಅಪಾರ ಜನಮಾನ್ಯವಾಗಿ ಸಿಗುತ್ತದೆ. ಈ ತಿಂಗಳು ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿರುತ್ತದೆ. ಮತ್ತೆ ಯಾರೆಲ್ಲ ಹೊಸ ಬಿಸಿನೆಸ್ ಮಾಡಬೇಕಂತಿದ್ರೆ ಮೇ ಅರ್ಧದ ನಂತರ ನೀವು ಮುನ್ನೂಡಿಕೆ ಮಾಡಿಕೊಳ್ಳಿ. ಯಾರೆಲ್ಲ ವಿದೇಶಿ ವ್ಯಾಪಾರ ಮಾಡ್ತಿದ್ದೀರಾ ದೊಡ್ಡ ಮಟ್ಟದ ಲಾಭವಿದೆ. ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕವಾಗಿರಲಿ. ಇನ್ನು ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ಸಮತೋಲನದಲ್ಲಿ ಇರುತ್ತದೆ. ಆದಾಯ ಮೂಲ ಹೆಚ್ಚಾಗುತ್ತದೆ. ವೈದ್ಯಕೀಯ ಖರ್ಚುಗಳು ಬರಬಹುದು. ಇನ್ನು ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಭೂಮಿ ಮೇಲೆ ಮಾಡಿ. ಇನ್ನು ಕುಟುಂಬದಲ್ಲಿ ನೋಡೋದಾದ್ರೆ ಶಾಂತಿ ಮತ್ತು ಸಮಾಧಾನದಲ್ಲಿ ಇರುತ್ತದೆ. ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ತೊಂದರೆಗಳಿದ್ದರೂ ಕೂಡ ಅದೆಲ್ಲ ಬೇಗ ಇರುತ್ತದೆ. ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಪ್ರೇಮಿಗಳಿಗೆ ಈ ತಿಂಗಳು ಮದುವೆಗೆ ಮಾತುಕತೆಗಳಿಗೆ ಶುಭಕಾರಕವಾಗಿರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಿ. ಅತಿಯಾದ ಆತಂಕದಿಂದ ನಿದ್ರೆಹೀನತೆ ಕಾಣಬಹುದು. ಪ್ರತಿದಿನ ನೀವು ಧ್ಯಾನ ಮಾಡಿ ಸಮತೋಲನವಾದಂತಹ ಆಹಾರವನ್ನು ಸೇವನೆ ಮಾಡಿ. ಇವರ ಅದೃಷ್ಟ ಸಂಖ್ಯೆ 2, 5, 6, 7. ಅದೃಷ್ಟ ಬಣ್ಣ ಬಂದು ಬಿಳಿ ಬಣ್ಣ ಮತ್ತು ಬೆಳ್ಳಿ ಬಣ್ಣ. ಅದೃಷ್ಟ ದಿನ ಬಂದು ಸೋಮವಾರ ಮತ್ತು ಮಂಗಳವಾರ. ಈ ತಿಂಗಳು ಅಡೆತಡೆಗಳು ನಿವಾರಿಸಲು ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಎಂದು ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಪಠನೆ ಮಾಡಿ. ಒಟ್ಟಾರೆ ಈ ತಿಂಗಳು ಕರ್ಕಾಟ ರಾಶಿಯವರಿಗೆ ತಾಳ್ಮೆ ಮತ್ತು ಶ್ರಮದಿಂದ ಯಶಸ್ವಿ ತಂದು ಕೊಡುತ್ತದೆ. ನಿಮ್ಮದು ಕೂಡ ಕರ್ಕಟಕ ರಾಶಿ ಆಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಈ ಕೂಡಲೇ ಡಿಸ್ಪ್ಲೇ ಕಾಣ್ತಕ್ಕಂಥ ನಂಬರಿಗೆ ಫೋನ್ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.